ಹಾಯ್, ನಮಸ್ಕಾರ. ನಾನೀಗ ಬರ್ಮಿಂಗ್ಹ್ಯಾಮ್ನಿಂದ ಸುಮಾರು 40 ನಿಮಿಷಗಳ ಪ್ರಯಾಣದ ದೂರದಲ್ಲಿರ್ತಕ್ಕಂತಹ ವೋಲ್ವರ್ಹ್ಯಾಂಪ್ಟನ್ ನಗರದಲ್ಲಿದ್ದೀನಿ. ಈ ವೋಲ್ವರ್ಹ್ಯಾಂಪ್ಟನ್ ನಗರ ಹೆಂಗಪ್ಪ ಅಂತ ಅಂದರೆ ಪೂರ್ಣ ನಗರಕ್ಕೆ ನಗರವೂ ಅಲ್ಲ, ಗ್ರಾಮೀಣ ಭಾಗಕ್ಕೆ ಗ್ರಾಮೀಣ ಭಾಗವೂ ಅಲ್ಲ, ಒಂದು ರೀತಿ ಸುಸಜ್ಜಿತವಾದಂತಹ ವ್ಯವಸ್ಥಿತವಾದಂತಹ ಹೈಫೈ ಜೀವನ ನಡೆಸೋರ ಒಂದು ಸ್ಥಳ ಅಂತಲೇ ಹೇಳ್ಬೋದು. ಯಾಕೆಂದರೆ ಇದು ಮೊದಲು ಕೈಗಾರಿಕಾ ಪಟ್ಟಣ ಅಂತಲೇ ಕರೆಸ್ಕೊಂಡಿತ್ತು. ಹಾಗಾಗಿ ಇಲ್ಲಿ ಸಾಕಷ್ಟು ಹಳೆ ಕೈಗಾರಿಕಾ ಕಟ್ಟಡಗಳನ್ನು ನೋಡ್ಬೋದು. ಆ ಕೈಗಾರಿಕಾ ಕಟ್ಟಡಗಳ ರೀತಿಯಲ್ಲೇ ನಾವು ಇವತ್ತು ಉಳ್ಕೊಂಡಿರೋದು ದಿ ಮೌಂಟ್ ಅನ್ನೋ ಹೆಸರಿನ ಒಂದು ಹೋಟೆಲ್ನಲ್ಲಿ. ನಾನು ನೆನ್ನೆ ರಾತ್ರಿ ನಿಮಗೆ ಹೇಳಿದೆ, ತುಂಬ ಲೇಟಾಗಿದೆ, ನಾವು ಮಲಗೋದು ಭಾರತೀಯ ಕಾಲಮಾನದ ಪ್ರಕಾರನೇ ಅರೌಂಡ್ 1:30-2 ಗಂಟೆ ಆಗೋಗ್ತದೆ, ಹಾಗಾಗಿ ಬೆಳಿಗ್ಗೆ ಹೇಳ್ತೀನಿ ಅಂಥೇಳಿ. ಸೊ ಈಗ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಎದ್ದು ಹೊರಗಡೆ ಬಂದಿದ್ದೀನಿ. ಹೊರಗಡೆ ಬಂದು ನೋಡಲಿಕ್ಕೆ ಮಳೆ ತೊಟ್ಟು ಅಂತ ತೊಟ್ಟಿಕ್ತಾ ಇದೆ. ಈ ಹೋಟೆಲ್ಲು ನೀವೇ ನೋಡಿ, ಇದು ಒಂದು ಹಳೇ ಬ್ರಿಟಿಷ್ ಬಂಗಲೆ ಅನ್ನೋದಕ್ಕಿಂತ ಮೊದಲಿಗೆ ಇದಕ್ಕೊಂದು ಇತಿಹಾಸನೇ ಇದೆ. ಈ ಹೋಟೆಲ್ಗೆ, ಈ ಹೋಟೆಲ್ನ ಇತಿಹಾಸ ತಿಳ್ಕೊಬೇಕು ಅನ್ನೋದಾದರೆ ನಾವು ಆ ಹೋಟೆಲ್ ಮುಂಭಾಗದಲ್ಲಿ ಹಾಕಿರೋ ಆ ದಿನಾಂಕಗಳನ್ನು ನೋಡಬೇಕು. ಬನ್ನಿ, ಹಾಗೆ ಹೋಗಿ ನಿಮ್ಗೆ ಅಲ್ಲಿ ತೋರಿಸಿ ಅನಂತರ ಅಲ್ಲಿಂದ ಈ ಹೋಟೆಲ್ ಏನಾಗಿತ್ತು, ಆಮೇಲೆ ಏನಾಯಿತು, ಈಗೇನಾಗಿದೆ ಅನ್ನೋ ವಿವರವನ್ನು ಕೊಡ್ತೀನಿ. ನೀವೀಗ ನೋಡಿದ್ರಲ್ಲ ಈ ಬ್ರಿಟಿಷ್ ದೊಡ್ಡ ವಿಶಾಲವಾದಂತಹ ಕಟ್ಟಡವನ್ನು, ಇದು ಆ್ಯಕ್ಚುಲಿ ಚಾರ್ಲ್ಸ್ ಬೆಂಜಮಿನ್ ಮಂಡೇರ್ ಅನ್ನೋರಿಗೆ ಸೇರಿದ್ದು. ಈತ ಅತ್ಯಂತ ಪ್ರಗತಿಪರ ಕೈಗಾರಿಕೋದ್ಯಮಿ. ಈ ವಾರ್ನಿಷ್ ಮತ್ತು ಪೇಂಟ್ ಕಂಪ್ನಿಯ ಮಾಲೀಕರಾಗಿದ್ದರು. ಇವರು 1865ರಲ್ಲಿ ಈ ಕಟ್ಟಡವನ್ನು ಕಟ್ಟಿಸ್ತಾರಂತೆ. ಅದಾದಮೇಲೆ 1891ರಲ್ಲಿ ಅಡಿಷನಲ್ಲಾಗಿ ಮತ್ತೊಂದಷ್ಟು ಬಿಲ್ಡ್ ಮಾಡ್ತಾರೆ. ಅದಾದ ನಂತರ 1908ರಲ್ಲಿ ಬಾಲ್ರೂಮ್ ನಿರ್ಮಾಣ ಮಾಡ್ತಾರೆ. ಇಷ್ಟೆಲ್ಲ ಆಗಿ ಇಡೀ ಅವ್ರ ಫ್ಯಾಮಿಲಿ ಅಂದರೆ ಈಸ್ ಎ ತುಂಬ ಯಂಗ್ ಆ್ಯಂಡ್ ಎಂಟರ್ಪ್ರೈನರ್ ಇಂಡಸ್ಟ್ರಿಯಲಿಸ್ಟ್ ಆಗಿರ್ತಾರೆ ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ. 1952ರಲ್ಲಿ ಈ ಮನೆಯನ್ನು ಮಾರಿಬಿಡ್ತಾರೆ. ಅನಂತರ ಕೊಂಡುಕೊಂಡವರು ಇದನ್ನು ಭಾಳ ಸುಸಜ್ಜಿತವಾಗಿ ಅದಕ್ಕೊಂದು ಶೇಪನ್ನು ಕೊಟ್ಟು, ಹೊರಗಡೆ ನೋಡಲಿಕ್ಕೆ ಹೇಗಿದ್ದರೂ ಕೂಡ ಒಳಗಡೆ ಮಾತ್ರ ಅತ್ಯದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ. ಅದನ್ನು ಹೋಟೆಲ್ ಆಗಿ ನಿರ್ಮಿಸಿರೋದೇ ಇವತ್ತೂ ಕೂಡ ಇದಕ್ಕೆ ವೋಲ್ವರ್ಹ್ಯಾಂಪ್ಟನ್ನಲ್ಲಿ ಅತ್ಯಂತ ದುಬಾರಿ ಬೆಲೆಯ ಹೋಟೆಲ್ ಅಂತಲೇ ಕರೀತಾರೆ. ಅತಿ ಎತ್ತರದ ಪ್ರದೇಶದಲ್ಲಿ ನಿಂತು ನೋಡಿದಾಗ ಇಡೀ ಈ ಮೌಂಟ್ ಹೋಟೆಲ್ ಇದೆಯಲ್ಲ, ಇದೊಂದು ಪುಟ್ಟ ಅರಮನೆ ಥರನೇ ಕಾಣುತ್ತೆ. ಇನ್ನು ಹೋಟೆಲ್ನ ಒಳಭಾಗ ಪ್ರವೇಶಿಸ್ತಿದ್ದಂಗೆ ರಿಸೆಪ್ಷನ್ ಕೌಂಟರು, ಎಡಭಾಗದಲ್ಲಿ ಬಾರ್ ಆ್ಯಂಡ್ ರೆಸ್ಟೋರೆಂಟು ಮತ್ತು ಮಾಮೂಲಿ ಏನೇನು ಸೌಕರ್ಯಗಳು ಬೇಕೋ ಇಲ್ಲಿ ಉಳ್ಕೊಳ್ಳೋ ಅತಿಥಿಗಳಿಗೆ ಅವೆಲ್ಲವನ್ನು ಕೂಡ ಮಾಡಿದ್ದಾರೆ. ಆದರೆ ಈ ಒಳಭಾಗವನ್ನು ನೋಡಿದಾಗ ಎಲ್ಲವೂ ಕೂಡ ಮರದಿಂದ ಮಾಡಿರುವಂಥದ್ದು. ಇದು ನಾವು ನೆನ್ನೆ ಬಂದು ಉಳ್ಕೊಂಡಂಥ ಹೋಟೆಲ್ ಬಗ್ಗೆನೇ ಜಾಸ್ತಿ ಹೇಳ್ತಾ ಹೋದರೆ ಬೋರ್ ಹೊಡೆಯುತ್ತೆ. ಹಾಗಾಗಿ ಹೋಟೆಲ್ ಬಗ್ಗೆ ಇಷ್ಟು ಸಾಕು. ಇದನ್ನು ಯಾಕೆ ಹೇಳಿದೆ ಅಂದರೆ, ಅತ್ಯಂತ ಪುರಾತನ, ಸುಮಾರು 100 ವರ್ಷಗಳು ಹೆಚ್ಚು ಇತಿಹಾಸ ಇರೋ ಕಟ್ಟಡ ಅನ್ನೋ ಒಂದೇ ಕಾರಣಕ್ಕೆ ನಿಮ್ಮ ಗಮನಕ್ಕೆ ತಂದೆ. ಇನ್ನು ಈ ವೋಲ್ವರ್ಹ್ಯಾಂಪ್ಟನ್ ನಗರ ಹೇಗಿದೆ, ಈ ರಸ್ತೆಗಳು ಹೇಗಿವೆ, ಮನೆಗಳು ಹೇಗೆ ಕಟ್ಟಿದ್ದಾರೆ, ಮನೆಗಳ ಮುಂದಿನ ತೋಟಗಳು ಹೇಗಿವೆ, ಹೂವಿನ ಗಿಡಗಳು ಹೇಗೆ ಹಾಕಿದ್ದಾರೆ, ಇವು ನಮ್ಮ ಮೇಲೆ ಹೇಗೆ ಒಂದು ರೀತಿ ಬ್ರಿಟಿಷರು ನಮ್ಮ ದೇಶವನ್ನು ಆಳಿದ ನಂತರ ಎಷ್ಟು ಮಟ್ಟಿಗೆ ನಮಗೆ ಪರಿಣಾಮ ಬೀರಿ ಇವತ್ತೂ ಕೂಡ ನಾವು ಮನೆ ಮುಂದೆ ಒಂದು ಪುಟ್ಟ ಹೂವಿನ ಗಿಡಗಳನ್ನ, ತೋಟವನ್ನು ಅಥವಾ ಮತ್ತೊಂದನ್ನು ಮಾಡ್ಕೊಳ್ತೀವಿ ಅನ್ನೋದಕ್ಕೆ ಇದೇ ಪ್ರೇರಣೆ ಅಂತ ಅನಿಸುತ್ತೆ. ಬೆಳಗಿನ ವಾಕ್ ಆದ್ದರಿಂದ ತುಂಬಾ ಆರಾಮಾಗಿತ್ತು ರಸ್ತೆ. ಹಾಗಾಗಿ ನಾನು ಇಡೀ ನಾವು ಉಳ್ಕೊಂಡಿದ್ದಂಥ ಪ್ರದೇಶದಲ್ಲಿ ಸುಮಾರು ದೂರ ವಾಕ್ ಮಾಡಿದೆ. ಆಗ ನಾನು ಈ ಎಲ್ಲ ಮನೆಗಳ ಮುಂದೆ ವೀಕ್ಷಿಸ್ತಾ ಬಂದರೂ ಕೂಡ ಎಲ್ಲರ ಮನೆ ಮುಂದೆ ಕೂಡ ಹೂವಿನ ಗಿಡಗಳು, ಒಂದು ರೀತಿ ಕೈ ತೋಟ ಇದ್ದಂಗೆ ಕಲರ್ಫುಲ್ ಫ್ಲವರ್ಸ್. ನೀವು ಯಾವುದೇ ಮನೆ ನೋಡಿ, ಆ ಮನೆಗಳ ಮುಂದೆ ಒಂದು ಪುಟ್ಟದಾದ ಅಥವಾ ಆ ಮನೆಗೆ ಕರೆಕ್ಟಾಗಿ ಹೊಂದ್ಕೊಳ್ಳೋ ಅಂಥ ಒಂದು ಗ್ರೀನ್ ಕಟ್ಟಿಂಗ್ಸ್ ಇರುವಂಥ ಬೇಲಿ, ಆ ಬೇಲಿ ಒಳಗಡೆ ಬಣ್ಣದ ಹೂವು, ಇವು ನಮ್ಮ ಮೇಲೂ ಕೂಡ ಪರಿಣಾಮ ಬೀರಿ ಇವತ್ತು ನೋಡಿ, ನೀವು ಯಾವುದೇ ನಗರಗಳಲ್ಲಿ ಅವರವ್ರ ಮನೆ ಮುಂದೆ ಪಾಟ್ಗಳಲ್ಲಾದರೂ ಗಿಡಗಳನ್ನ ಬೆಳೆಸ್ತಾರೆ. ಇಲ್ಲೂ ಕೂಡ ಕೆಲವರು ಪಾಟ್ನಲ್ಲೂ ಕೂಡ ಗಿಡಗಳನ್ನ ಇಟ್ಟಿರೋದನ್ನು ಕೂಡ ಗಮನಿಸ್ತೆ ನಾನು.
ಸುಮಾರು ನನ್ನ 1 ಗಂಟೆಯ ವಾಕ್ನಲ್ಲಿ ನನ್ನ ಎದುರಿಗೆ ಸಿಕ್ಕಂತಹ ಏಕೈಕ ವ್ಯಕ್ತಿ ಅಂದರೆ ಈ ವ್ಯಕ್ತಿ ಮಾತ್ರ. ಅದು ಬಿಟ್ಟರೆ ನಾನು ಒಬ್ಬ ವ್ಯಕ್ತಿ ಇಲ್ಲಿ ವಾಕ್ ಮಾಡಿದ್ದನ್ನು ನೋಡಲಿಲ್ಲಪ್ಪ. ಇಲ್ಲಿಯ ಮನೆಗಳ ವಿಶೇಷ ಏನಪ್ಪ ಅಂತ ಅಂದರೆ, ಬಹುಪಾಲು ಸಾಮಾನ್ಯವಾಗಿ ಓಲ್ವರ್ ಹ್ಯಾಂಪ್ಟನ್ನಲ್ಲಿ ನಾವು ಉಳಿದಂಥ ಪ್ರದೇಶದಲ್ಲಿ ಅಷ್ಟೇ ಅಲ್ಲ, ಓವರಾಲ್ ಲಂಡನ್ನಲ್ಲಿ ಹೆಚ್ಚು ಫ್ಲೋರ್ ಇರುವಂಥ ಮನೆಗಳಿಗೆ ಅವಕಾಶ ಕೊಡೋದಿಲ್ಲ. ಯಾವುದೇ ನಾವು ಮನೆಗಳನ್ನು ಕಟ್ಟಿದಾಗ ಅದು ಒಂದೇ ಒಂದು ಫ್ಲೋರ್ ಇರಲಿಕ್ಕೆ ಮಾತ್ರ ಸಾಧ್ಯ. ಆ ಒಂದು ಫ್ಲೋರ್ಗಿಂತ ಮೇಲೆ ಮನೆ ಕಟ್ಟಲಿಕ್ಕೆ ಇಲ್ಲಿ ಸರ್ಕಾರವೇ ಅವಕಾಶ ಕೊಡೋದಿಲ್ಲಂತೆ. ಇಲ್ಲಿ ಎಲ್ಲ ಮನೆಗಳನ್ನು ನೋಡಿದ್ರೂ ಕೂಡ ಮ್ಯಾಕ್ಸಿಮಮ್ ಅಂದರೆ 2, 3 ಅಥವಾ 4 ರೂಮ್ ಇರುವಂಥ ಮನೆಗಳೇ ಜಾಸ್ತಿ. ಎಲ್ಲ ಮನೆಗಳು ಕೂಡ ವುಡನ್ ಫ್ಲೋರ್, ಮತ್ತು ನಮ್ಮ ಥರ ತಾರಸಿ ಹಾಕು ಅದರ ಮೇಲೆ ಕಟ್ಟು ಅನ್ನೋ ಪ್ರಶ್ನೆನೇ ಇಲ್ಲ. ಎಲ್ಲವೂ ವುಡನ್ ತಾರಸಿ, ಅದರ ಮೇಲೂ ಕೂಡ ಅದೇ ರೀತಿಯ ಕನ್ಸ್ಟ್ರಕ್ಷನ್ನು. ಈಗ ನಾನು ನಿಮ್ಮನ್ನು ಒಂದು ಮನೆಯೊಳಗೆ ಕರ್ಕೊಂಡು ಹೋಗ್ತೀನಿ. ಈ ಮನೆ ಯಾರ್ದಪ್ಪ ಅಂತ ಅಂದರೆ ಡಾಕ್ಟರ್ ಸುರೇಶ್ ಬೆನಕಪ್ಪ ಅವ್ರದ್ದು. ನಮ್ಮನ್ನು ವಿಮಾನ ನಿಲ್ದಾಣದಿಂದ ಓಲ್ವರ್ ಹ್ಯಾಂಪ್ಟನ್ಗೆ ಕರ್ಕೊಂಡು ಬಂದ್ರಲ್ಲ, ಇದು ಅವರ ಮನೆ. ಅವರು ಬರುವಂತ ಮಾಡಿ ನಮ್ಮೆಲ್ಲರನ್ನು ಕರೆಸಿ ಅವ್ರ ಮನೆಯಲ್ಲಿ ಒಂದು ಬ್ರೇಕ್ಫಾಸ್ಟನ್ನು ಕೊಟ್ಟರು. ಸೊ ಹಾಗಾಗಿ ಅವ್ರ ಮನೆಗೆ ಹೋದಾಗ ಅಲ್ಲಿ ಒಬ್ಬ ತನ್ನ ಪಾಡಿಗೆ ತನ್ನ ಗಾರ್ಡನ್ ವರ್ಕ್ ಮಾಡ್ತಿದ್ದ. ನೀವು ಹಿಡ್ಕೊಂಡಿದ್ರಲ್ಲ ತಿಂತಾ ಇದ್ದೀನಿ ಅಂತ ನಾನು ಖುಷಿ ಪಡ್ತೆ. ಆದ್ರೆ ನೀವು ಎಲ್ಲ ತಿಂತದ್ರಲ್ಲಿ ಕೂಡ ಉಂಡು ಹೋದ ಕೊಂಡು ಹೋದ ಅಂತಾರಲ್ಲ, ಹಾಗೆ ಈ ಡಾಕ್ಟರ್ ಸುರೇಶ್ ಬೆನಕಪ್ಪ ಅವ್ರ ಮನೆಯಲ್ಲಿ ನಮಗೆ ತಿಂಡಿ ಕೊಟ್ಟದ್ದಲ್ಲದೆ ಅವ್ರ ಮನೆಯಲ್ಲಿದ್ದಂತಹ ಫ್ರೂಟ್ಸು ಮತ್ತು ಇನ್ನಿತರ ತಿಂಡಿ ತಿನಿಸುಗಳು, ಚಾಕ್ಲೇಟ್ಗಳನ್ನು ಕೂಡ ನಮಗೆ ಕೊಟ್ಟು ಕಳಿಸಿದರು. ಇವರೇ ಡಾಕ್ಟರ್ ಸುರೇಶ್ ಬೆನಕಪ್ಪ. ಸುಮಾರು 20-23 ವರ್ಷಗಳ ಹಿಂದೆನೇ ಬಂದು ಲಂಡನ್ಗೆ ಬಂದು ಈಗ ಓಲ್ವರ್ ಹ್ಯಾಂಪ್ಟನ್ನಲ್ಲಿ ಸೆಟ್ಲಾಗಿದ್ದಾರೆ. ಅವ್ರ ಫ್ಯಾಮಿಲಿ ಕೂಡ ಇಲ್ಲೇ ಇದೆ. ನಾನು ನಿಮಗೆ ಓಲ್ವರ್ ಹ್ಯಾಂಪ್ಟನ್ ನಗರದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡಲೇಬೇಕು. ಈ ಓಲ್ವರ್ ಹ್ಯಾಂಪ್ಟನ್ ಇದೆಯಲ್ಲ, ಇದು ಬರ್ಮಿಂಗ್ ಹ್ಯಾಮ್ನಿಂದ ಅಂದರೆ ಇಂಗ್ಲೆಂಡ್ನ ಪ್ರಮುಖ ಕೈಗಾರಿಕಾ ನಗರ ಬರ್ಮಿಂಗ್ ಹ್ಯಾಮ್ನಿಂದ ಸುಮಾರು 19 ಕಿಲೋಮೀಟರ್ ದೂರದಲ್ಲಿರೋ ಒಂದು ಪುಟ್ಟ ನಗರ. 19-20ನೇ ಶತಮಾನದಲ್ಲಿ ಇಲ್ಲಿ ವುಲ್ಲನ್ ಟ್ರೇಡಿಂಗ್ ಬಹಳ ನಡೀತಿತ್ತಂತೆ. ಕ್ರಮೇಣ ಅಂದರೆ ಕೈಗಾರಿಕಾ ಕ್ರಾಂತಿಯ ನಂತರ ಇದು ಕಲ್ಲಿದ್ದಲು ಗಣಿಯ ಬಹುಮುಖ್ಯವಾದಂತಹ ಮೈನಿಂಗ್ ಸೆಂಟರ್ ಆಗಿ ರೂಪುಗೊಳ್ತಂತೆ. ಜೊತೆಗೆ ಸ್ಟೀಲ್ ಪ್ರೊಡಕ್ಷನ್ ಕೂಡ ಅತಿ ಹೆಚ್ಚು ಇಲ್ಲಿ ದೊರೆತಿತ್ತಂತೆ. ಇವೆಲ್ಲದರ ಜೊತೆಗೆ ಆಟೋಮೊಬೈಲ್ ತಂತ್ರಜ್ಞಾನದಲ್ಲಿ ಕೂಡ ಓಲ್ವರ್ ಹ್ಯಾಂಪ್ಟನ್ ಮುಂದೆ ಇತ್ತು ಅಂತ ಹೇಳ್ತಾರೆ. ಹೀಗಾಗಿ ಈ ಬರ್ಮಿಂಗ್ ಹ್ಯಾಮ್ಗೆ ಸೇರಿದಂತಹ ಈ ಪುಟ್ಟ ನಗರ ಒಂದು ರೀತಿ ಮಹತ್ವವಾದ ಉದ್ಯಮ ಕೇಂದ್ರವಾಗಿತ್ತು. ನೀವು ನಂಬುತ್ತೀರೋ ಬಿಡ್ತಿರೋ, 20ನೇ ಶತಮಾನದಲ್ಲಿ ಇಲ್ಲಿ 200 ಬೈಸಿಕಲ್ ಕಂಪನಿ ತಯಾರಿಕರಿದ್ರಂತೆ. ಆದರೆ ಇವತ್ತು 21ನೇ ಶತಮಾನದಲ್ಲಿ ಅಲ್ಲೊಂದು ಇಲ್ಲೊಂದು ಇದ್ದರೆ ಅದೇ ಹೆಚ್ಚು ಅಂತ ಸ್ಥಳೀಯರೇ ಹೇಳ್ತಾರೆ. ಅಂದರೆ ಕೈಗಾರಿಕೆಗಳು ಕೂಡ ಕಮ್ಮಿ ಆಗಿದೆ. ಹಾಗಾಗಿ ಓಲ್ವರ್ ಹ್ಯಾಂಪ್ಟನ್ ಮೊದಲು ತನಗಿದ್ದಂತಹ ವರ್ಚಸ್ಗಿಂತ ಈಗ ಭಿನ್ನವಾದ ವರ್ಚಸ್ಸನ್ನು ಪಡೆದಿದೆ. ಇದಿಷ್ಟು ಓಲ್ವರ್ ಹ್ಯಾಂಪ್ಟನ್ನಲ್ಲಿ ನಾವು ಉಳಿದಂಥ ಹೋಟೆಲ್ಲು, ಅಲ್ಲಿಯ ರಸ್ತೆಗಳು ಮತ್ತು ನಗರದ ಬಗ್ಗೆ ಆಯಿತು. ಮುಂದಿನ ಸಂಚಿಕೆಯಲ್ಲಿ ನಾನು ಅತ್ಯಂತ ಹಳೆಯದೇ ಆದಂತಹ ಓಲ್ವರ್ ಹ್ಯಾಂಪ್ಟನ್ ವಿಶ್ವವಿದ್ಯಾನಿಲಯದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತೇನೆ. ನಮಸ್ಕಾರ.